ನಮಸ್ಕಾರ, ಜನತಾ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಹೈಲಿ ಎನರ್ಜೆಟಿಕ್ ರಜತ್ ಕಿಶನ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಸರ್. ಹಲೋ ಮೇಡಮ್, ನಮಸ್ತೆ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ಫಸ್ಟ್ ಥಿಂಗ್, ಬಿಗ್ ಬಾಸ್ ಎರಡನೇ ಬಾರಿ ನಿಮ್ಗೊಂದು ಅವಕಾಶ ಸಿಕ್ತು. ಆಸ್ ಎ ಗೆಸ್ಟ್ ಆದರೂ ಕೂಡ ಅದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಹೇಗಿತ್ತು ಸರ್ ಈ ಒಂದು ಎಕ್ಸ್ಪೀರಿಯನ್ಸ್? ಮೇಡಮ್, ಅದೇ ಬಿಗ್ ಬಾಸ್ ಅಂತ ಬಂದಾಗ ಮನೆ ಕೇಳ್ದೇನೆ ಸಾಕಷ್ಟು ಕೊಟ್ಟಿರುವಂಥ ಮನೆ ನನಗೆ. ಸೊ ಈ ಸತಿನೂ ವೈಲ್ಡ್ ಕಾರ್ಡ್ ಗೆಸ್ಟಾಗಿ ಬಂದಿರಬೇಕು ಅಂತ ಹೇಳಿದಾಗ ನನಗೊಂದು ಕನ್ಫ್ಯೂಷನ್ ಇತ್ತು. ವೈಲ್ಡ್ ಕಾರ್ಡ್ ಹೆಂಗೆ, ಏನು ಕತೆ ತಿರ್ಗಾ ಈ ಸೀಸನು ಅಂತ. ಸೊ ಆವಾಗ ನಾನು ಫೋನ್ ಮಾಡಿ ಕೇಳ್ಕೊಂಡಾಗ ನನ್ನ ಫ್ರೆಂಡ್ಸ್ ಹತ್ರ ಅವ್ರು ಹೇಳಿದ್ರು, ಹೋದ ಸೀಸನು ವೈಲ್ಡ್ ಕಾರ್ಡ್ ನೀನೆ, ಈ ಸೀಸನು ವೈಲ್ಡ್ ಕಾರ್ಡ್ ನೀನೆ, ಇದೊಂಥರ ಹಿಸ್ಟ್ರಿ ಥರ ಕ್ರಿಯೇಟ್ ಆಗಿಬಿಡುತ್ತೆ, ಹೋಗ್ಬಿಡು, ಇದೋಗೂ ಆಗಿಲ್ಲ ಅಂತ. ಸೊ ನಾನು ಅವರೆಲ್ಲ ಅದೇ ಫೀಲ್ಡಲ್ಲಿರೋ ಕಾರಣಕ್ಕೆ ಅವ್ರು ಹೇಳಿದ್ದೆಲ್ಲೋ ಕರೆಕ್ಟ್ ಅನ್ನಿಸ್ತು. ಸೊ ಆ ಒಂದು ವಿಷಯಕ್ಕೆ ಒಳಗೋದೆ. ಬಟ್ ನೆವರ್ ದ ಲೆಸ್ ನೋ ರಿಗ್ರೆಟ್ಸ್ ಮೇಡಮ್. ಐ ವಾಸ್ ವೆರಿ ಹ್ಯಾಪಿ ಇನ್ಸೈಡ್. ನನಗೇನು ಕೊಟ್ಟರು ಅದನ್ನು 100% ನಾನು ಮಾಡಿದೆ. ಆಮೇಲೆ ಹಂಗೆ ಜನರ ಪ್ರೀತಿ ಇನ್ನೂ ಸಾಕಷ್ಟು ಸಿಕ್ತು. ಆ ಒಂದು ಖುಷಿ ಇದೆ. ಆ್ಯಂಡ್ ನೋ ವರೀಸ್ ಮೇಡಮ್. ನೀವು ಗೆಸ್ಟ್ ಆಗಿ ಹೋಗ್ತೀರಾ, ನಿಮ್ಮ ಜೊತೆ ಚೈತ್ರ ಅವರು ಬರ್ತಾರೆ ಅಂತ ಗೊತ್ತಾಗುತ್ತೆ, ಅವಾಗ ಹೇಗಿತ್ತು? ಇಲ್ಲ, ನನಗೆ ಗೊತ್ತಾಗಲ್ಲ. ಚೈತ್ರ ಫಸ್ಟು ಬರ್ತದಲ್ಲ ಅಂತ ಅವಳು ಹೇಳಿರಲ್ಲ, ನಾನು ಹೇಳಿರಲ್ಲ. ನನಗೆ ಸುದೀಪ್ ಸರ್ ಹೇಳಿದ ಮೇಲೆ ಗೊತ್ತಾಯಿತು. ನಾನು ಮಂಜು ಇರ್ತಾನೆ ಅಂದ್ಕೊಂಡಿದ್ದೆ ಜೊತೆಗೆ, ಬಟ್ ಅವ್ರು ಚೈತ್ರ ಅಂತ ಗೊತ್ತಾಯಿತು. ಬಟ್ ಅವಳು ಏನಾದರೂ ಡಿಫ್ರೆನ್ಸ್ ಸದಿ ಮಾಡ್ತಾಳೆ ಅಂದ್ಕೊಂಡೆ. ಬಟ್ ಸಾಕಷ್ಟು ಡಿಫ್ರೆನ್ಸ್ ಮಾಡಿದ್ಲು. ಒಳ್ಳೇದಾಗಲಿ ಅಷ್ಟೇ. ಅದೇ ಲಾಸ್ಟ್ ಟೈಮ್ ನೀವು ಹೋಗೋದಕ್ಕನ್ನ ಈ ಟೈಮ್ ಎರಡನ್ನು ಕಂಪೇರ್ ಮಾಡಿದ್ರೆ ಹೇಗಿತ್ತು ಸರ್ ಆ ಡಿಫ್ರೆನ್ಸ್? ಮೇಡಮ್, ಲಾಸ್ಟ್ ಟೈಮ್ ಹೋಗಿದ್ದು ಐ ವಾಸ್ ವೆರಿ ಹಂಗ್ರಿ. ಆಮೇಲೆ ಅಲ್ಲಿರೋ ಕಂಟೆಸ್ಟೆಂಟ್ಸು ಒಂಥರ ಅವ್ರಾಗ ಅವರೇ ಬಂದು ಮಾತಾಡಿಸ್ತಾ ಇದ್ರು. ಹೋದ ಸತಿ ನಾನು ನನ್ನ ಎಲ್ಲ ನೋಡಿರೋ ಕಾರಣಕ್ಕೆ ಈ ಸತಿ ಕಂಟೆಸ್ಟೆಂಟ್ಸ್ ಏನು ಮಾಡಿದ್ರು ಅಂದರೆ ನನ್ನ ವಿಷಯಕ್ಕೆ ಜಾಸ್ತಿ ಯಾರೂ ಬರಲಿಲ್ಲ. ಅಂದರೆ ಇದು 24/7 ಲೈವ್ ಇರುತ್ತೆ. ಆಮೇಲೆ ಮಾತಾಡೋವಾಗಲೇ ಸಿಕ್ಕಾಬಿಟ್ಟೆ ಹುಷಾರಾಗಿ ಮಾತಾಡ್ತಾರೆ. ಆಮೇಲೆ ಅವ್ರ ಮನೆಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ರು. ಆಮೇಲೆ ನನ್ನ ಹತ್ರ ಜಾಸ್ತಿ ಮಾತಾಡ್ದಿರೋ ಕಾರಣ ನಾನಂತೂ ಯಾರ ಮೇಲೂ ಹೋಗಿ ಬೇಕಂತ ಜಗಳ ಮಾಡೋಂಥ ವ್ಯಕ್ತಿತ್ವ ಅಂತೂ ನಂದಲ್ಲ. ಸೊ ಹಂಗಿದ್ದಾಗ ಎಲ್ಲೆಲ್ಲಿ ನನ್ನ ವಿಷಯಕ್ಕೆ ಯಾರು ಬಂದರೂ ಅವ್ರ ಹತ್ರ ಮಾತಾಡೋದಾಗಲಿ, ಇಲ್ಲ ಆಟ ಕೊಟ್ಟಾಗ ಆಟ ಆಡೋದಾಗಲಿ, ಮಜಾ ಏನು ಮಾಡಬೇಕು ಅದನ್ನು ಸಾಕಷ್ಟು ಮಾಡಿದ್ದೀನಿ. ಸೊ ಐ ಹ್ಯಾವ್ ನೋ ರಿಗ್ರೆಟ್ಸ್ ಮೇಡಮ್. ಅಂದರೆ ಲಾಸ್ಟ್ ಟೈಮ್ ಹೋದಾಗ ನೀವು ಫೈನಲಿಸ್ಟ್ ಆಗಿ ಟಾಪ್ 3ವರೆಗೂ ಹೋದ್ರಿ. ಈ ಸರಿನೂ ಕೂಡ ನಿಮಗೆ ಮತ್ತೊಂದು ಚಾನ್ಸ್ ಏನಾದರೂ ಕೊಟ್ಟಿದ್ದರೆ ಅಲ್ಲಿವರೆಗೂ ಮತ್ತೆ ಹೋಗ್ತಿದ್ರಿ ಅನ್ನೋದು ನಂಬಿಕೆ ಇದೆಯಾ ಇವಾಗಿನ ಕಂಟೆಸ್ಟೆಂಟ್ಸ್? ಡೆಫಿನೆಟ್ ಮೇಡಮ್. ಇವಾಗ ನಿಮ್ಮ ಪ್ರಕಾರ ನೀವು ಹೇಳಿ, ನಾನು ಇಷ್ಟು ಬೇಗ ಬರೋಂಥ ಕಂಟೆಸ್ಟೆಂಟಾ? ಇವಾಗಿನ ಕಂಟೆಸ್ಟ್ ನನಗೆ ಆ ಕಾನ್ಫಿಡೆನ್ಸ್ ಇತ್ತು. ನನಗೆ ಅಕಸ್ಮಾತ್ ಏನೋ ಚಾನ್ಸ್ ಇದ್ದರೆ ಡೆಫಿನೆಟ್ ಫಿನಾಲೆಯಲ್ಲಿ ಫೈನಲಿಸ್ಟ್ ಜಾಗದಲ್ಲಿ ನಾನು ಒಬ್ಬ ಇರ್ತಿದ್ದೆ ಅಂತ. ನೀವು ಹೋದಾಗ ಎಂಟ್ರಿ ಕೊಟ್ಟಾಗ ಗಿಲ್ಲಿ ಫ್ಯಾನ್ಸ್ಗೆ ನೀವು ಒಂಥರ ವಿಲನ್ ಥರ ಕಾಣಿಸಿದ್ರಿ. ಅಂತಂದರೆ ಅವ್ರನ್ನೇನೋ ಎದುರಾಕೋಬಿಡ್ತೀರಾ, ಅವ್ರಿಗೇನೋ ತುಂಬ ಕಾಟ ಕೊಡ್ತೀರಾ ಅನ್ನೋ ಥರ. ಇಲ್ಲಿ ಹೊರಗಡೆನೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ನಿಮ್ಮ ಅಕೌಂಟಿಗೆ ಬಂದ್ಬಿಟ್ಟು ನಿಮಗೆ ಕಮೆಂಟ್ ಮಾಡೋದು ಗಿಲ್ಲಿ ಹೆಸರನ್ನ, ಕೊನೆಗೆ ನೀವು ಅಕೌಂಟಲ್ಲಿ ನಿಮ್ಮ ಕಮೆಂಟ್ ಆಫ್ ಮಾಡೋ ರೇಂಜ್ಗೆಲ್ಲ ಕಾಟ ಕೊಟ್ಟಿದ್ದಾರೆ ಅಂತೆಲ್ಲ ಆಗಿತ್ತು. ಹೋಗ್ತಾ ಹೋಗ್ತಾ ನೀವು ಗಿಲ್ಲಿ ಜೊತೆ ಒಳ್ಳೆ ಫ್ರೆಂಡ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬಿಟ್ರಿ. ಅದು ಹೇಗೆ ಸರ್ ಅಲ್ಲಿಂದ ಇಲ್ಲಿಗೆ? ಮೇಡಮ್, ಅದೇನಾಯಿತು ಅಂದರೆ ಹೋಗಿದ್ದು ಫಸ್ಟ್ ವಾರ ನಮಗೆ ಅದೊಂದು ಟಾಸ್ಕ್ ಕೊಟ್ಟಿದ್ದು. ನೀವು ಸ್ವಲ್ಪ ಸ್ಟ್ರಿಕ್ಟಾಗೇ ಇರಬೇಕು, ಕ್ರೂರತನ ಮೆರಿಬೇಕು ಅನ್ನೋದೆಲ್ಲ ಇತ್ತು. ಬಟ್ ನಾನು ಅಷ್ಟು ಮಾಡೂ ಇಲ್ಲ. ಬಟ್ ನಾವು ಒಂದು ವರ್ಷ ಎಲ್ಲೋ ಆಚೆ ಇದ್ದು ಆರಾಮಾಗಿ ಮಜಾ ಮಾಡ್ಕೊಂಡು ಇದ್ದಿದ್ದಂಥ ಒಂದು ಕ್ಯಾರೆಕ್ಟರ್ ನಂದು. ನಾನು ಸಡನ್ನಾಗಿ ತಿರ್ಗಾ ಮನೆ ಒಳಗೆ ಹೋಗಬೇಕು ಅಂದ ತಕ್ಷಣ ನನಗೆ ಆ ಮನೆ ಅಡ್ಜಸ್ಟ್ ಆಗಿ ಟೈಮ್ ಬೇಕಾಗಿತ್ತು. ಮನೆ ಕೋಪಪ್ ಆಗಬೇಕಲ್ಲ, ನಾನು ಸ್ವಲ್ಪ ಟೈಮ್ ಬೇಕಾಗಿತ್ತು ನನಗೆ. ಅದನ್ನು ಗಿಲ್ಲಿ ಅರ್ಥ ಮಾಡ್ಕೊಂಡೆ. ಕಿಟ ಅಂತ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದು ನಮಗೆಲ್ಲೋ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಬೈದಿದ್ದು ಉಂಟು, ಆಮೇಲೆ ಕರೆಸಿ ಅವನ್ನ ಕೂಡಿಸಿ ಬುದ್ಧಿ ಹೇಳಿದ್ದು ಉಂಟು, ಸ್ವಲ್ಪ ನಿಧಾನಕ್ಕೆ ಆಡೋ, ನಮಗೂ ಸ್ವಲ್ಪ ಅಡ್ಜಸ್ಟ್ ಆಗಿ ಟೈಮ್ ಕೊಡೋ ಅಂತ. ಅನ್ನೋನು ತಿರ್ಗಿ 5 ನಿಮಿಷಕ್ಕೆ ಅದೇ ಮಾಡೋನು. ಸೊ ಅದೊಂದು ಇರಿಟೇಟ್ ಆಗಿ ಜಗಳಾಡಿದ್ದುಂಟು. ಬಟ್ ಅವರು ನನ್ನ ಪ್ರಕಾರ ಗಿಲ್ಲಿ ಫ್ಯಾನ್ಸು ಅಂತ ನಾನು ಹೇಳಲ್ಲ. ಯಾಕಂದರೆ ಗಿಲ್ಲಿನ ಇಷ್ಟಪಡೋರು, ಗಿಲ್ಲಿ ಫ್ಯಾನ್ಸ್ ಆಗಿರೋರು ಯಾರಿಗೂ ಅವ್ರ ಆಪೋಸಿಟ್ ಕಂಟೆಸ್ಟೆಂಟ್ಸ್ಗೆ ಕೆಟ್ಟ ಮಾತಾಡೋದಾಗಲಿ ಮಾಡೋದಾಗಲಿ ಮಾಡಲ್ಲ. ಯಾವ ಕಿತ್ತೋದವು ಎಲ್ಲೋ ಕೂತ್ಕೊಂಡು ಅಸಹ್ಯಕ್ಕೆ ಮಾತಾಡ್ತವೆ ಅಂದರೆ ಅವ್ರಿಗೆ ಪಾಪ ಗಿಲ್ಲಿ ಫ್ಯಾನ್ಸ್ ಅಲ್ಲ. ಯಾಕಂದರೆ ಗಿಲ್ಲಿಗೆ ಕೆಟ್ಟ ಹೆಸರು ಬರೋದು ಇವ್ರುಗಳಿಂದ. ಕೆಟ್ಟ ಮಾತಾಡಿ, ಇವಾಗ ಗಿಲ್ಲಿ ಹೇಳ್ತಾನೆ ಆಚೆ ಬಂದ್ಬಿಟ್ಟು ನನ್ನ ವಿರುದ್ಧ ಬಂದು ಕೆಟ್ಟದಾಗ ಮಾತಾಡಿ ಅಂತ ಮಾತಾಡಲ್ಲ. ಸೊ ಹಂಗಿದ್ದಾಗ ಇವ್ರುಗಳು ಮಾಡೋದಕ್ಕೆ ಅವನು ಕೆಟ್ಟ ಹೆಸರು ಬರುತ್ತೆ. ಸೊ ಆ ಥರ ಮಾಡದೆ ಇರಲಿ. ಆ ಥರ ಮಾಡೋರು ಬಂದು ಅವ್ನು ಫ್ಯಾನ್ಸ್ ಅಲ್ಲ ಅನಿಸುತ್ತೆ. ಈಗ ನೀವು 5 ಜನ ಹೋಗಿದ್ರಿ, ಅದ್ರಲ್ಲಿ ನೀವಿಬ್ರು ಉಳ್ಕೊಂಡ್ರಿ. ಅಂದರೆ ಇವಾಗ ನನ್ನ ಜೊತೆ ಇನ್ನೊಬ್ರು ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ನಮ್ಮ ಕಾಂಬಿನೇಷನ್ ಚೆನ್ನಾಗಿರ್ತಿದ್ದು, ಮನೇಲಿ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಿದ್ದೆ ಅಂತ ಮಂಜು ಇದ್ದಿದ್ರೆ ಇನ್ನೂ ಜಾಸ್ತಿ ಫನ್ ಇರ್ತಿತ್ತು. ಅದು ಇನ್ನೂ ಒಂಥರ ಬೇರೆ ಥರನೇ ತಿರುಗ್ತಾ ಇತ್ತು. ಈಗ ನಿಮಗೂ ಅಶ್ವಿನ್ಗೂ ಯಾಕೋ ಆಗೇ ಬರಲಿಲ್ಲ. ತುಂಬ ಫೈಟು, ತುಂಬ ಎಕ್ಸ್ಟ್ರೀಮ್ವರೆಗೂ ಹೋಗ್ಬಿಡ್ತು. ಯಾಕೆ ಸರ್ ಅಂತದ್ದೇನ? ಮೇಡಮ್, ನಾನು ಐ ಆಮ್ ಅ ಪರ್ಸನ್ ಹೂ ವಿಲ್ ನಾಟ್ ಜಡ್ಜ್ ಬೈ ಇಟ್ಸ್ ಕವರ್. ಆಯಿತಾ? ನಾನು 2 ಸೈಡ್ ಸ್ಟೋರಿ ಕೇಳೇ ನಾನು ಒಂಥರ ನಿರ್ಧಾರಕ್ಕೆ ಬರುವಂಥ ವ್ಯಕ್ತಿ. ಹಂಗಿದ್ದಾಗ ನಾನು ಆಚೆ ಕಡೆ ಹೋಗಿ ನನ್ನದೊಂದು ಒಪಿನಿಯನ್ ಇತ್ತು. ಆಮೇಲೆ ಫಸ್ಟು ನಾವು ಒಳಗೆ ಹೋಗಿ ನೋಡೋಣದೇ ಇತ್ತು.
ಒಳಗಡೆ ಹೋಗಿ ನೋಡಿದಾಗ ನಂದು ಅವ್ರದ್ದು ಮಾತುಕತೆ ಆದಾಗ ಹಲವಾರು ವಿಷಯಗಳ್ನ ಹಲವಾರು ರೀತಿಗಳು ತಿರ್ಸೋಕ್ಕೆ ಟ್ರೈ ಮಾಡ್ತಾರೆ. ನಾನು ಧ್ರುವನ್ ಜಗಳ ಆಡಿದಾಗ ಅಲ್ಲೊಂದು ಕೆಟ್ಟ ಪದ ಅವ್ರು ಯೂಸ್ ಮಾಡಿ ರಜತ್ ಇದನ್ನು ಹೇಳ್ದ ನಾನು ಕೇಳಿಸ್ಕೊಂಡೆ ಅನ್ನೋ ಥರ ಹೇಳೋಕ್ಕೆ ಟ್ರೈ ಮಾಡಿದಾಗಲಿ, ಇನ್ನೊಂದು ಹಲವಾರು ಸನ್ನಿವೇಶಗಳಲ್ಲಿ ಒಂದು ವಿಷಯ ನೇರವಾಗಿ ಹೇಳಿದೆ, ಆ ನೇರವಾಗಿ ಹೇಳಿರೋ ವಿಷಯನ ಅರ್ಥ ಮಾಡ್ಕೊಂಡೆ ಅದಕ್ಕೆ ನೂರಾರು ಆಯಾಮ ಕೊಡುವಂಥ ಟ್ಯಾಲೆಂಟೆಡ್ ಪರ್ಸನ್ ಅವರು. ನನಗೆ ಫಸ್ಟ್ ಆಫ್ ಆಲ್ ಅಂಥವ್ರನ್ನ ನೋಡಿದ್ರೆ ಸ್ವಲ್ಪ ದೂರ ಇಡ್ತೀನಿ, ನಾನು ಹತ್ರಕ್ಕೆ ಹೋಗಲ್ಲ. ಆಮೇಲೆ ನನಗೆ ಯಾರನ್ನ ಈ ವಿಮೆನ್ ಕಾರ್ಡ್ನ ಪ್ಲೇ ಮಾಡಿದ್ರು ಅಂದರೆ ನನಗೆ ತುಂಬ ಹೇಟೆಡ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಒಂದು ವಿಷಯಗಳಿಗೆ ನಾನು ದೂರ ಇದ್ನೇ ಹೊರತು ನನಗೆ ಪರ್ಸ್ನಲಿ ಅವ್ರ ಮೇಲೆ ಏನೂ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಅಶ್ವಿನಿ ಅನ್ನೋರು ಯಾರು ಅಂತಲೇ ಗೊತ್ತಿರಲಿಲ್ಲ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ. ಸೊ ದೇರ್ ಇಸ್ ನಥಿಂಗ್ ಪರ್ಸ್ನಲ್, ಇಟ್ ವಾಸ್ ಜಸ್ಟ್ ದ ಗೇಮ್. ನನಗೆ ಇಷ್ಟ ಆಗಿಲ್ಲ, ದೂರ ಇದ್ದೆ ಅಷ್ಟೇ. ಲಾಸ್ಟ್ ಸೀಸನಲ್ಲಿ ನೋಡಿದ್ವಿ ನಿಮ್ಮ ಚೈತ್ರನ್ ಕಾಂಬಿನೇಷನ್ ಮಜಾ ಇತ್ತು, ಅಂದರೆ ಬಾಸ್ 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 ಅಂದ್ಕೊಂಡು ನೀವು. ಆದರೆ ಈ ಸರಿ ತುಂಬ ಅದೇನೋ ವರ್ಕೇ ಆಗಲಿಲ್ಲ, ಯಾಕೋ ತುಂಬ ಜಗಳ ಆಡಿದ್ರಿ, ಏನಕ್ಕೆ ಸರಿ ಯಾಕೆ? ಮೇಡಮ್ ಇಲ್ಲ, ಚೈತ್ರ ಆಡಿದ ರೀತಿಗಳು ನನಗೆ ಇಷ್ಟ ಇಲ್ಲ ಈ ಸತಿ ಟಾಸ್ಕ್ಗಳಲ್ಲಿ. ಯಾಕಂದರೆ ಲಾಸ್ಟ್ ಟೈಮ್ ಯಾವತ್ತೂ ಆ ಥರ ಟಾಸ್ಕ್ಗಳು ಚೈತ್ರ ಆಡಿರಲಿಲ್ಲ, ಆ ಥರ ಟಾಸ್ಕಲ್ಲೂ ಆ ಥರ ಮಾಡಿರಲಿಲ್ಲ. ಈ ಸತಿ ಟಾಸ್ಕ್ಗಳು ಆಡೋವಾಗ ಬಹುಶಃ ಅವಳಿಗೆ ಟಾಸ್ಕ್ ಸಿಕ್ಕಿದ್ದಕ್ಕೇ ಲಾಸ್ಟ್ ಸೀಸನಲ್ಲಿ ಆಗದಿರೋದು ಇವತ್ತು ಬಂತೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ಟಾಸ್ಕ್ಗಳು ಚೆನ್ನಾಗಿ ಆಡಿಲ್ಲ, ತೀರಾ ಒಂದು ಕೆಟ್ಟ ರೀತಿ ಆಡಿದ್ಲು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಆಮೇಲೆ ನನ್ನ ಬಗ್ಗೆ ಮಾತಾಡ್ತಾ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾಳೆ. ನಾನು ಟಾಂಗ್ ಕೊಟ್ಟಿದ ತಕ್ಷಣ ಅದೊಂದು ದೊಡ್ಡ ಸೀನ್ ಮಾಡಿಕೊಂಡು ಹತ್ಕೊಂಡು ರಂಪಾಟ ಮಾಡಿಕೊಂಡು ಅದೆಲ್ಲ ಮಾಡಿದ್ಲು. ನನಗೆ ಪರ್ಸ್ನಲಿ ಎಲ್ಲೋ ಇಷ್ಟ ಆಗದಿರೋ ಕಾರಣ ಆಮೇಲೆ ನಾನು ಸುದೀಪ್ ಸರ್ಗೂ ಪ್ರಾಮಿಸ್ ಮಾಡಿದ್ದೆ ನನ್ನ ಬಾಯಲ್ಲಿ ಇನ್ನೊಂದ್ಸತಿ ಈ ಥರ ಮಾತುಗಳು ಬರಲ್ಲ ಅಂತ. ಸೊ ಅದೊಂದು ಕಾರಣಕ್ಕೆ ಅವಳು ಎಷ್ಟೇ ಕೆಣ್ ಕೊಡೋದು ಸ್ವಲ್ಪ ದೂರ ಇದ್ದೆ ನಾನು ಅಷ್ಟೇ. ಈಗ ಅದೇ ಅವ್ರ ಮದುವೆ ಟೈಮಲ್ಲಿ ಕನ್ಯಾದಾನದವರೆಗೂ ನೀವು ಅಷ್ಟು ಚಂದ ಅವ್ರ ಫ್ಯಾಮಿಲಿಯಲ್ಲಿ ನೀವೊಬ್ಬರು ಆಗಿದ್ರಿ. ಈಗ ಈ ಥರ ಮನೆಗೆ ಹೋದ್ಮೇಲೆ ಕೆಲವೊಂದು ಎಷ್ಟು ಡಿಫ್ರೆನ್ಸಸ್ ಆಗಿದೆ, ಇವಾಗ ಹೊರಗೆ ಬಂದಮೇಲೆ ಅದನ್ನ ಹಾಗೆ ಕಂಟಿನ್ಯೂ ಆಗುತ್ತಾ ಅಥವಾ ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಆಗುತ್ತೆ? ಗೊತ್ತಿಲ್ಲ ಮೇಡಮ್, ಇವಾಗ ಸದ್ಯಕ್ಕೆ ನನಗೂ ಸ್ವಲ್ಪ ಟೈಮ್ ಬೇಕು. ಸೊ ಐ ಆಮ್ ಟೇಕಿಂಗ್ ಮೈ ಓನ್ ಸ್ಪೇಸ್. ಅವರು ಅಷ್ಟೇ ಅನ್ಸುತ್ತೆ. ಸೊ ಆರಾಮಾಗಿರಲಿ. ರಕ್ಷಿತಾ ನಿಮ್ಮನ್ನ ಕ್ಯೂಟಿ ಪಾಯ್ ಅಂತ ಕರೀತಾರೆ, ನಿಮಗೂ ರಕ್ಷಿತಂಗೂ ಒಳ್ಳೆ ಬಾಂಡಿಂಗ್ ಇತ್ತು. ನೀವು ಹೇಳಿದ್ರಿ ಸುಮಾರು ಕಡೆ ನಂಗೆ ಆತದ ಒಂದು ತಂಗಿ ಬೇಕಿತ್ತು ಅಂತ ಹೇಳಿ. ಯಾಕೆ ಸರ್ ಅವ್ರ ಜೊತೆ ಅಂತ ಬಾಂಡಿಂಗ್? ಮೇಡಮ್ ಅವ್ಳು ನೋಡಿದಾಗ ತುಂಬ ಪ್ಯೂರ್ ಹಾರ್ಟ್ ಅನ್ಸುತ್ತೆ, ಮನಸ್ಸಲ್ಲೇನು ಇಟ್ಕೊಳಲ್ಲ, ಏನನ್ಸುತ್ತೋ ಅದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ. ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಭಾಷೆ ತೊಂದರೆ ಇರೋದ್ರಿಂದ ಅವಳಿಗೆ ಹೆಂಗೆ ಕನ್ವೇ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅವಳಿಗೆ ಹತ್ರ ಒಳ್ಳೆ ಪಾಯಿಂಟ್ ಇರುತ್ತೆ, ಕರೆಕ್ಟಾಗೆ ಮಾತಾಡ್ತಾಳೆ, ಬಟ್ ಅದನ್ನು ಹೆಂಗೆ ಕನ್ವೇ ಮಾಡಬೇಕು, ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಬಿಟ್ಟರೆ ನನಗೆ ಒಂದು ತಂಗಿ ಸ್ಥಾನ ತುಂಬಿದ ಆ ಹುಡುಗಿ. ಎಷ್ಟೋ ಸತಿ ಮಲಗಿದ್ದಾಗ ಎಬ್ಬರಿಸ್ಬಿಟ್ಟು ನಾನು ಊಟ ಮಾಡಿಸಿದ್ದಾಳೆ. ಸೊ ಆ ಥರ ಇದ್ದಾಗ ಆ ಕನೆಕ್ಟಿವಿಟಿ ತುಂಬ ಚೆನ್ನಾಗಾಯಿತು. ಆಮೇಲೆ ಆ ಥರ ಪ್ಯೂರ್ ಸೋಲ್ ನೋಡ್ರೆ ಒಂಥರ ನನಗೂ ಖುಷಿ ಆಗುತ್ತೆ, ಮಾತಾಡಿಸ್ಬೇಕು, ಇನ್ನು ಏನಾದರೂ ಹೇಳಬೇಕು ಅಂತ. ತುಂಬ ಎಂಜಾಯ್ ಮಾಡಿದ್ದೀವಿ ಒಳಗೆ, ನಾನು, ಗಿಲ್ಲಿ, ರಕ್ಷಿತಾ, ಆಮೇಲೆ ರಘು ಸರ್ ಎಲ್ಲ. ಸೊ ಅದೊಂಥರ ವೈಬ್ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಅನ್ಸುತ್ತೆ. ಅದೇ ನೀವು ರಾಶಿಕಾ ಅವ್ರಿಗೆ ಒಂದು ಮಾತು ಹೇಳಿದ್ರಿ, ಅಂದರೆ ಅವ್ರ ರೊಮ್ಯಾನ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರಿ. ಆ ವಿಷಯದಲ್ಲಿ ತುಂಬ ಚರ್ಚೆ ಆಯಿತು ಒಳಗಡೆ, ಅವ್ರು ತುಂಬ ಬೇಜಾರು ಕೂಡ ಮಾಡ್ಕೊಂಡ್ರು. ಅದ್ರ ಬಗ್ಗೆ ರಿಗ್ರೆಟ್ ಏನಾದರೂ? ಮೇಡಮ್ ಅದು ನಾನು ಒಳಗಡೆನೆ ರಾಶಿಕಾನ ಹತ್ರ ಮಾತಾಡೋಕೆ ಬಂದಾಗ ನಾನೇ ಫಸ್ಟ್ ಹೇಳ್ಬಿಟ್ಟೆ, ರಾಶಿಕಾ ನೀನೇನು ಮಾತಾಡೋಕೆ ಹೋಗ್ಬೇಡ, ನಾನೇನು ಆ ಥರ ಮಾತಾಡ್ಬಿಡ್ತೀನಿ ಅಂತ. ಐ ವಾಸ್ ಸಾರಿ ಅಟ್ ದ ಫಸ್ಟ್ ಪಾಯಿಂಟ್. ಆ ಥರ ಮಾತಾಡಬಾರ್ದು. ಇವಾಗ ಸೂರಜ್ ಇದ್ರು ಪರವಾಗಿಲ್ಲ, ನಾನು ಮಾತಾಡ್ಬಹುದು. ಬಟ್ ಆದರೆ ರಾಶಿಕನ ಬಗ್ಗೆ ಆ ಥರ ಕಮೆಂಟ್ ಪಾಸ್ ಮಾಡಬಾರ್ದಾಗಿತ್ತು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಸೂರಜ್ ಹತ್ರ ಮಾತಾಡೋಕೆ ಪ್ರತಿ ಸತಿ ರಾಶಿಕಾ ಟಾಪಿಕ್ ಬರೋದು, ರಾಶಿಕಾ ಹತ್ರ ಇದು ಮಾಡ್ಕೊಂಡಿದ್ಯಾರು ನೀವಿಬ್ಬರೇ. ಸೊ ಹಂಗಿದ್ದಾಗ ನನಗೆ ಅವ್ನು 2-3 ಸತಿ ವಾರ್ನಿಂಗ್ ಮಾಡಿದಾಗ್ಲೂ ನನ್ನ ಆ ಪರ್ಸನಲ್ ವಿಷಯಕ್ಕೆ ಬರಬೇಡ, ಅಲ್ಲಿ ನಾನು ಸ್ಟ್ಯಾಂಡ್ ತೊಗೊಬೇಕಾಗಿತ್ತು, ನಾನು ತೊಗೊಂಡೆ ಅಂತ ಹೇಳಿದ್ರು. ಪದೇ ಅದನ್ನು ನಾಮಿನೇಷನ್ಗೆ ತೊಗೊಂಡಾಗ ನನಗೂ ಕೋಪ ಬಂದು ಮಾತಾಡಿದ್ದುಂಟು. ಬಟ್ ಸ್ವಲ್ಪ ನಾನು ಹಿಡಿತದಲ್ಲಿ ಮಾತಾಡಬೇಕಾಯಿತು. ಐ ವಾಸ್ ವೆರಿ ಸಾರಿ ಅಬೌಟ್ ಹರ್ ಟು ಸಾರಿ ಟು ರಾಶಿಕಾ ಆಲ್ಸೋ. ಅಪಾರ್ಟ್ ಫ್ರಮ್ ಬಿಗ್ ಬಾಸ್ ಈಗ ಸದ್ಯ ನಡೀತಾ ಇರೋದು ಫಿಲಮ್ಗಳು ರಿಲೀಸ್ ಆಯಿತು ಒಂದಾದ್ಮೇಲೆ ಒಂದು. ಇಲ್ಲಿ ಒಂದು ಕಡೆ ಸ್ಟಾರ್ ವಾರ್, ಫ್ಯಾನ್ ವಾರ್ ಅಂತೆಲ್ಲ ತುಂಬ ಕೇಳ್ತಿದ್ದೀವಿ, ತುಂಬ ಕಾಂಟ್ರವರ್ಸಿಗಳಾಗ್ತಾ ಇದೆ. ಒಂದು ಕಡೆ ಡೆವಿಲ್ಸ್ ರಿಲೀಸ್ ಆಯಿತು, ಇನ್ನೊಂದು ಕಡೆ ಮಾರ್ಕ್ ರಿಲೀಸ್ ಆಯಿತು. ಇಲ್ಲಿ ನೀವು ಇಬ್ಬರಿಗೂ ಬಿಟ್ಕೊಡದೇ ಇರುವಂಥ ಪೊಸಿಷನಲ್ಲಿ ಇದ್ದೀರಾ. ಹಾಗಾಗಿ ನೀವು ಏನು ಹೇಳ್ತಾರೆ ಇದ್ರ ಬಗ್ಗೆ ಹೇಳಬೇಕು ಅಂತ? ಮೇಡಮ್ ನಾನು ಬಯಸೋದು ಆಮೇಲೆ ಕೇಳ್ಕೊಳೋದು ಎಲ್ಲರಿಗೂ ಇಷ್ಟ ಮೇಡಮ್. ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಣ, ನಮ್ಮ ಕನ್ನಡ ಚಲನಚಿತ್ರಗಳನ್ನ ಬೆಳೆಸೋಣ, ಸೆಲೆಬ್ರೇಟ್ ಮಾಡೋಣ, ಕೊಂಡಾಡೋಣ. ಅದನ್ನು ಬಿಟ್ಬಿಟ್ಟು ನೀವು ಒಬ್ರು ಹೇಳ್ತಾರೆ ಹಂಗೆ ಹೇಳಿದ್ರು ಅಂತ, ಇನ್ನೊಬ್ರು ಹೇಳ್ತಾರೆ ಈ ತರ ಹೇಳಿದ್ರು ಅಂತ, ಅದು ಕನೆಕ್ಷನ್ ಬೇರೆ ರೀತಿನೇ ಇರೋದು. ಸೊ ಅದನ್ನ ದಯವಿಟ್ಟು ಸ್ಟಾರ್ಗಳು ಮೊದಲು ತರಬೇಡ್ರಿ. ಸುದೀಪ್ ಸರ್ ಹಂಗಂದ್ರಂತೆ, ದರ್ಶನ್ ಸರ್ ಹಿಂಗಂತಾರೆ, ಅದೆಲ್ಲ ನಾನು ನೋಡ್ದಂಗೆ ಯಾವತ್ತೂ ಸುದೀಪ್ ಸರ್ ದರ್ಶನ್ ಸರ್ ಬಗ್ಗೆ ಆ ಥರ ಕೆಡ್ದಂಗೆ ಮಾತಾಡಿದ್ದೇ ಇಲ್ಲ. ಸೊ ದರ್ಶನ್ ಸರು ಯಾವತ್ತೂ ಬಂದು ಸುದೀಪ್ ಸರ್ ಬಗ್ಗೆ ಆ ಥರ ಬಿಟ್ಕೊಟ್ಟಿದ್ದು ಇಲ್ಲ. ಸೊ ಹಂಗಿದ್ದಾಗ ಇಲ್ಲಿ ಅವ್ರವ್ರು ಬೇಳೆ ಬೇಯಿಸ್ಕೊಳಕ್ಕೆ ಮದ್ದಲ್ಲಿರೋರು ಸುಮಾರು ಆಟಗಳು ಆಡ್ತಾ ಇದ್ದಾರೆ. ಆ ಥರ ಆಟ ಆಡದೆ ಅವರಿಬ್ಬರಿಗೆ ಬಿಟ್ಬಿಟ್ರೆ ಅವರಿಬ್ಬರು ಒಂದಾಗಿದ್ದ ದಿವಸ ಈ ಮದ್ದಲ್ಲಿ ಯಾರು ಆಟ ಆಡ್ತಾರೋ ಅವರಿಗೆಲ್ಲ ಬೀಳುತ್ತೆ ಒದೆಗಳು ಅಂತ ನನಗೆ ಗೊತ್ತು. ಅದು ಅತಿ ಶೀಘ್ರದಲ್ಲಿ ಆಗಲಿ ಅಂತ ಕೇಳ್ಕೊಂತ ಇದ್ದೀನಿ. ನಿಮ್ಮ ಗಿಲ್ಲಿಯ ಒಂದು ಫ್ರೆಂಡ್ಶಿಪ್ ಏನಿದೆ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ? ಒಂಥರ ಟ್ರೂ ಬಾಂಡಿಂಗ್ ಇತ್ತು ನನಗೆ. ನನ್ನ ಸ್ವಂತ ತಮ್ಮನ ಥರನೇ ಇದ್ದ ಅವನು ಬಾಯಿ ತುಂಬ ಅಣ್ಣ ಅಂತಲೇ ಕರೋನು. ಆಮೇಲೆ ಅವನು ಮಂಡ್ಯದವನು. ನನಗೂ ಅವನಿಗೂ ತುಂಬ ಜನ ಮ್ಯೂಚುವಲ್ ಇದ್ದಾರೆ ಮಂಡ್ಯದಲ್ಲಿ, ನಮ್ಮ ಪಕ್ಕದೂರು ಅವನು. ಆಮೇಲೆ ಈ ತುಂಡೈಕ್ಲ ಸವಸ ಥರನೇ ಇದ್ದಿದ್ದು ನಾವು. ವೀಕ್ ವಾಟ್ಲೆ ಕೊಟ್ಟಿದ್ದೀವಿ ಮನೆಗೆ ಫುಲ್ಲು. ನನ್ನ ಕ್ಯಾರೆಕ್ಟ್ರು ಅದೇ ಥರನೇ, ತುಂಬ ಜಾಲಿ ಮಜಾ ಮಾಡ್ಕೊಂಡು ಕ್ಯಾರೆಕ್ಟ್ರು. ಸೊ ಅದೆಲ್ಲ ವೈಬ್ ಮ್ಯಾಚ್ ಆದಾಗ ತುಂಬ ಒಂದು ಚೆನ್ನಾಗಿ ನಡೀತದು.
ಅದು ಆಚೆ ಬಂದಮೇಲೆ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ ಆ ಫ್ರೆಂಡ್ಶಿಪ್ನ. ನಿಮಗೆ ರಘು ಬಗ್ಗೆನೂ ಒಳ್ಳೆ ಒಪಿನಿಯನ್ ಇದೆ ನೋಡಿದ್ವಿ. ಅವರು ತುಂಬಾ ವಿಷಯಗಳು ತಿಳ್ಕೊಂಡಿರೋಂಥ ವ್ಯಕ್ತಿ, ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಅವರು. ಇಂಥ ವಿಷಯ ಗೊತ್ತಿಲ್ಲ ಅನ್ನಂಗಿಲ್ಲ. ಆಮೇಲೆ ವೆರಿ ವೆರಿ ಇನ್ನೋಸೆಂಟ್ ಬೈ ಹಾರ್ಟ್, ತುಂಬ ಒಳ್ಳೆ ವ್ಯಕ್ತಿತ್ವ, ಆಮೇಲೆ ಮನಸ್ಸು. ಸೊ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋವಾಗಲೇ ತುಂಬ ಖುಷಿ ಆಗೋದು. ಅವ್ರು ಆಚೆ ಬಂದಮೇಲೆ ನಾನು ಅವರು ಟ್ರಿಪ್ ಹೊಡಿಬೇಕು ಅಂತಲೂ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮ್ಮ ಏರಿಯಾನೇ ಪಕ್ಕದ ರೋಡೆ ಅವ್ರ ಮನೇನು. ಅವ್ರ ವೈಫ್ ನನಗೆ ತುಂಬ ಕ್ಲೋಸ್ ಫ್ರೆಂಡು. ಸೊ ಅವ್ರಿಗೂ ಒಳ್ಳೇದಾಗಲಿ. ಅವ್ರು ಫಿನಾಲೆಯಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಆಗಿರ್ತಾರೋ ಅನ್ನೋ ನಂಬಿಕೆ ನನಗಿದೆ. ಈಗ ಲಾಸ್ಟ್ ಟೈಮ್ ಬಿಗ್ ಬಾಸ್ ಹೋಗಿದ್ರೆ ಈ ಸರಿ ಹೋದಾಗ ನೀವು ಒಳಗಡೆ ಇದ್ರಲ್ಲ ಇಷ್ಟು ದಿನ, ಅದಾದ್ಮೇಲೆ ನಿಮ್ಗೆ ಅನ್ಸ್ತಾ ಛೇ ನಾ ಇನ್ನೊಂದು ಸ್ವಲ್ಪ ದಿನ ಇಲ್ಲಿ ಇರಬೇಕಿತ್ತು ಅನ್ನೋ ಥರ ಫೀಲಿಂಗ್ ಅಲ್ಲಿ ಕೊಟ್ಟು? ನನಗೆ ಅಲ್ಲಿ ಸುದೀಪ್ ಸರೇ ಹೇಳಿದಾಗ ನನಗೆ ಅದು ಅನ್ನಿಸ್ತು, ಇನ್ನು ಸ್ವಲ್ಪ ದಿವಸ ಬಿಡೋದಲ್ಲ ಸರ್, ಕ್ವಾಟ್ಲೆ ಕೊಟ್ಟಿರುವೆ ಅವ್ರಿಗೆ ಅಂತ. ಬಟ್ ಆದರೆ ನೆಕ್ಸ್ಟ್ ವಾರ ಫ್ಯಾಮಿಲಿ ರೌಂಡ್ ಬೇರೆ ಇತ್ತು. ಸೊ ನಾನು ಹೋಗಿ ಒಂದು ತಿಂಗಳ ಮೇಲೆ ಒಂದು ವಾರ ಆಗಿತ್ತು. ಸೊ ತಿರ್ಗಾ ಫ್ಯಾಮಿಲಿನ ಕರ್ಸೋದ್ರಲ್ಲಿ ದೇಸ್ ನೋ ಪಾಯಿಂಟ್. ಸೊ ಆ ಕಾರಣಕ್ಕೆ ಓಕೆ ಅನ್ನಿಸ್ತೇನೋ ಅವ್ರಿಗೆ, ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾನು ಇನ್ನು ಸ್ವಲ್ಪ ದಿವಸ ಇರಬೇಕಾಯ್ತು ನನಗೆ ಅನ್ನಿಸ್ತು. ಬಿಕಾಸ್ ಐ ಮಿಸ್ ದಟ್ ಹೌಸ್, ಐ ಮಿಸ್ ಎವ್ರಿ ಒನ್, ಗಿಲ್ಲಿ ಆಗಲಿ, ರಘು ಸರ್ ಆಗಲಿ, ರಕ್ಷಿತನಾಗಲಿ ಎಲ್ಲ. ಸೊ ಇನ್ನು ಸ್ವಲ್ಪ ದಿವಸ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿತ್ತು ಅಂತ ಅನ್ನಿಸ್ತು. ಸರ್ ಕೊನೆಯದಾಗಿ ಒಂದು ರ್ಯಾಪಿಡ್ ಫೈರ್ ಥರ ನಿಮ್ಮ ತುಂಬ ಫೇವ್ರೆಟ್ ಕಂಟೆಸ್ಟೆಂಟ್ ಮನೆಯಲ್ಲಿ? ರಘು ಸರ್, ಗಿಲ್ಲಿ, ರಕ್ಷಿತಾ. ಯಾರು ಕಂಡ್ರೆ ಅಷ್ಟಕ್ಕಷ್ಟೇ? ಸ್ಪಂದನ, ಆಮೇಲೆ ತನು, ಧ್ರುವಂತು. ಯಾಕಂದ್ರೆ ಆಗೋದೇ ಇಲ್ಲ. ಅಶ್ವಿನವರು, ಧ್ರುವಂತವರು. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ರಘು ಸರ್, ಗಿಲ್ಲಿ, ರಕ್ಷಿತಾ. ಯಾರು ಗೆಲ್ಲಬೇಕು? ಗಿಲ್ಲಿ. ತುಂಬ ಜೆನ್ಯೂನ್ ಆಗಿ ಆಡ್ತಿರೋರು ಯಾರು? ರಘು ಸರ್, ರಕ್ಷಿತಾ, ಗಿಲ್ಲಿ. ಫೇಕ್ ಆಗಿ ಆಡ್ತಿರೋರು ಯಾರು? ಅಶ್ವಿನಿ ಅವರು, ಧ್ರುವಂತು, ಸಮ್ಟೈಮ್ಸ್ ಸ್ಪಂದನ. ನಿಮಗೆ ಹೊರಗೆ ಬಂದಮೇಲೆ ಇವ್ರ ಫ್ರೆಂಡ್ಶಿಪ್ ಬೇಕು ಅಂತ? ರಘು ಸರ್, ಗಿಲ್ಲಿ, ರಕ್ಷಿತಾ. ಫ್ರೆಂಡ್ಶಿಪ್ ಬೇಡ ನನಗೆ. ಅಶ್ವಿನಿ ಮೇಡಮ್, ಧ್ರುವಂತ್. ಈಗ ಹೊರಗಡೆ ಏನು ಒಳಗಡೆ ನಡೆದಿರುವಂಥದ್ದು, ಇವಾಗ ಹೊರಗೆ ಬರ್ತಾರೆ, ಬಂದಾಗ ನೀವು ಅವ್ರ ಹತ್ರ ಮಾತಾಡೋದಕ್ಕೂ ಇಷ್ಟಪಡಲ್ಲ, ಫ್ರೆಂಡ್ಶಿಪ್ ಇಟ್ಟು ಹಾಕಿ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು ಅವ್ರ ಬಗ್ಗೆ. ಅಷ್ಟಿದೆ ಸಿಕ್ಕಾಪಟ್ಟೆ ಇದೆ. ಅಂದರೆ ಒಳಗಡೆ ಅಂಥ ವಿಷಯಗಳು ಆಗೋಯ್ತು. ಹೇಳೋಕ್ಕಾಗ್ದಿರೋ ವಿಷಯಗಳು ಹಲವಾರಿದ್ದಾಗ ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿರ್ಬೇಕಲ್ಲ, ಅದೊಂದು ಪ್ರಾಬ್ಲಮ್ಮು. ಸೊ ಮಾತಾಡಬಾರ್ದು ಮಾತುಗಳು, ಹೇಳಬಾರ್ದು ವಿಷಯಗಳ್ನ ಹಲವಾರು ತಿರುಗಿಸಿದ್ದಾರೆ. ಅದು ಕೊನೆಗೆ ಬಿಗ್ ಬಾಸ್ ಎಂಟ್ರಿ ತೊಗೊಂಡು ಬೈದಿರೋದು ಉಂಟು. ಸೊ ಹಂಗಿದ್ದಾಗ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಆಲ್. ಚೈತ್ರ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ? ಕಾಲಾಯ ತಸ್ಮೈ ನಮಃ. ಟಾಪ್ 5 ಗಿಲ್ಲಿ, ಧ್ರುವಂತ್ ಸರ್, ಇದು ಗಿಲ್ಲಿ, ರಘು ಸರ್, ರಕ್ಷಿತಾ, ಅಶ್ವಿನಿ ಅವರು. ಹಣೆ ಬರ ಚೆನ್ನಾಗಿರೋ ಧನು. ಎರಡು ಕೈ ಇರುತ್ತೆ ಸುದೀಪ್ ಸರ್ ಕೈಲಿ. ರಘು ಸರ್ ಆ್ಯಂಡ್ ರಕ್ಷಿತಾ, ರಘು ಸರ್ ಆರ್ ರಕ್ಷಿತಾ, ರಘು ಸರ್. ರಕ್ಷಿತಾ ಇಲ್ಲ, ರಘು ಸರು ಪಕ್ಕದಲ್ಲಿ, ಗಿಲ್ಲಿ ಅಂತೂ ಪಕ್ಕದಲ್ಲಿ ಇರ್ತಾನೆ. ಇವರಿಬ್ಬರಲ್ಲಿ ಯಾರನ್ನ ಒಬ್ರು ಇರ್ತಾರೆ. ಹಾಗಾದರೆ ತಾಯ್ನಾಡಿಗೆ ಟ್ರಿಪ್ ಯಾವಾಗ? ಎಸ್ಸೆತ್ತಿ ಅಂತ ಹೋಗೋದು ಮೇಡಮ್. ಅಲ್ಲಿ ಏನೂ ಇಲ್ಲ ಮೇಡಮ್, ಅಲ್ಲಿ ಹೋಗಿ ಬೇಜಾರಾಗ್ಬಿಡಿ. ನೆಕ್ಸ್ಟ್ ಬೇರೆ ಕಡೆ ಎಲ್ಲ ಹೋಗೋಣ ಅಂತ. ನ್ಯೂ ಇಯರ್ ಪ್ಲಾನ್ಸ್ ಸರ್? ಅದೇ ಮೇಡಮ್, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಇವಾಗ ತಾನೇ ಆಚೆ ಬಂದಿದ್ದಲ್ಲ. ಸೊ ನಾಳೆಯಿಂದ ಟೈಮ್ ಇರಲಿಲ್ಲ. ಸೊ ನಾಳೆಯಿಂದ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಫಿಲ್ಮ್ ನೋಡಿದ್ರೆ ಸರ್? ಅದೇ ನಾಳೆ ಹೋಗ್ತಾ ಇದ್ದೀವಿ. ಕೊನೆಯದಾಗಿ ವಾಟ್ ನೆಕ್ಸ್ಟು ಮೂವಿಗಳು ಮಾಡ್ತಾ ಇದ್ದೀನಿ ಮೇಡಮ್. ಈಗ ಬಲರಾಮನ ದಿನಗಳು ಮುಗಿಸ್ದೆ. ನೆಕ್ಸ್ಟು ಶ್ರೀವತ್ಸ ಸರ್ ಹತ್ರ ಒಂದು ಮಾತುಕತೆ ನಡೀತಾ ಇದೆ. ಅದಾದಮೇಲೆ ಇನ್ನೂ ನೆಕ್ಸ್ಟ್ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಮಾತುಕತೆ ಆಗಿದೆ. ಸೊ ಅದ್ರ ಮೂಲಕ ಒಂದು ಅನೌನ್ಸ್ಮೆಂಟ್ ಶಾರ್ಟ್ಲಿ ಕೊಡ್ತೀನಿ ಮೇಡಮ್. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.